ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತಾಲಿಪಟ್ಟಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಮೊದಲಿದಾಗಿ 1 ಕಪ್ಪು ಕಡಲೆ ಹಿಟ್ಟು, 4 ಕಪ್ಪು ಜೋಳದ ಹಿಟ್ಟು, 2 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಸ್ವಲ್ಪ ನಿಮಗೆ ಎಷ್ಟಾಗತ್ತೆ ಇರುತ್ತೆ. ನಿಮಗೆ 1 ಕಪ್ ಅಷ್ಟೇ ಬೇಕು ಅಂದರೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೋಬೋದು. ಯಾರು ನಾನು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು. ಆಮೇಲೆ ಬೇಕಾದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹಾಕೋಬೋದು. ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಜೀರಿಗೆ ಪೌಡರ್ನ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಕ್ಕಳಿಗೆ ಸಡನ್ನಾಗಿ ಯಾರಾದರೂ ದೋಸೆ ಬೇಡಿದ್ರೆ ಈ ಥರ ಕೂಡ ದೋಸೆ ಮಾಡಿಕೊಡ್ಬೋದು. ಆಮೇಲೆ ಯಾರಿಗಾದರೂ ಹುಷಾರು ಇರಲಿಲ್ಲ ಅಂದರೆ ಆ ಟೈಮಲ್ಲಿ ರೊಟ್ಟಿ ಪಲ್ಯ ತಿನ್ನಲಿಲ್ಲ ಅಂದರೆ ಈ ಥರ ಫುಡ್ ಕೂಡ ಮಾಡಿಕೊಡ್ಬೋದು. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಸೋಡಾದ ಪುಡಿ ಅಂದರೆ ಬೇಕಿಂಗ್ ಸೋಡಾ, ಸ್ವಲ್ಪ ಒಣ ಖಾರ. ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಣ ಖಾರ ಹಾಕ್ಕೊಂಡಿದ್ದೀನಿ. ಈ ಸೀಸನಲ್ಲಿ ಹಸಿಮೆಣ್ಸಿನ್ಕಾಯಿ ಬಾಡಿಗೆ ಒಳ್ಳೆಯದಲ್ಲ ಅಂತಂದು ಒಣ ಖಾರ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸಣ್ಣದಾಗಿ ಈರುಳ್ಳಿನ ಹೆರ್ಚ್ಕೊಂಡು ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ತೊಗೊಂಡಿದ್ದೀನಿ. ನೋಡಿ, ತುಂಬ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಿಟ್ಟಿದೆಯಲ್ವ, ಆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಟ್ಟಿಯಾಗಿ ಹಾಕೋದೇನಿಲ್ಲ. ಇದು ಬಜ್ಜಿ ಹಿಟ್ಟು ಕಲಿಸ್ತೀರಲ್ವ, ಅದೇ ಥರ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಒಂದು ಕನ್ಸಿಸ್ಟೆಂಟ್ ಒಳಗೆ ಇರಬೇಕದು. ಸ್ವಲ್ಪ ನೀರನ್ನ ಸ್ವಲ್ಪ ಅಳಸೇ ಇರಲಿ, ಜಾಸ್ತಿ ಅಳಿಸ್ಬೇಡ. ಚೆನ್ನಾಗಿ ಮೃದುವಾಗಿದೆ. ಮಿನಿಮಮ್ ಇದು 1 ಅವರ್ನ ಬಿಡಬೇಕು. ಅಂದರೆ 1 ಅವರ್ನ ಪ್ಲೇಟ್ ಮುಚ್ಚಿಟ್ಟು ನೆನೆಯೋಕೆ ಬಿಡಬೇಕು. ನೋಡಿ, 1 ಅವರ್ ಆದ ಕೂಡಲೇ ಹೇಗಾಗಿದೆ ಅಂತ. ಸೊ ಇವಾಗ ತೆಮೆಗೆ ಸ್ವಲ್ಪ ದೋಸೆ ತೆಮೆ ಇರುತ್ತಲ್ವ, ಆ ತೆಮೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ತೆವೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿದಿರಲ್ವ, ಆ ತೆವೆ ಮೇಲೆ ಹಾಕಬೇಕು.
ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಹಾಕೋಬೋದು. ಚಿಕ್ಕದಾಗಿ ನಾವು ಮಕ್ಕಳ ಸಲುವಾಗಿ ತುಂಬ ಚಿಕ್ಕದಾಗಿ ಹಾಕ್ಕೊಟ್ಟಿದ್ದೀವಿ ನೋಡಿ. ಸ್ವಲ್ಪ ಅದು ಕಾದ ಮೇಲೆ ಚಿಕ್ಕದಾಗಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಸಿರು ಚಟ್ನಿ ಅಥವಾ ಕೆಂಪು ಚಟ್ನಿ ಹಚ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಆಮೇಲೆ ಮೊಸರಲ್ಲಿ ಹಚ್ಕೊಂಡು ತಿಂದರೂ ಒಳ್ಳೆಯದು ನೋಡಿ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಇವಾಗ ತಿರು ಹಾಕಬೇಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನೋಡಿ ಎಷ್ಟು ಚೆನ್ನಾಗಿ ಇಡಂಗಿ ಕಲರ್ ಬರೋ ತನಕ ಬೇಯಿಸಬೇಕು. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ನೋಡಿ ರಿವರ್ಸ್ ಕೂಡ ಬೆಂದಿದೆ. ಸೊ ಇವಾಗ ನಾವು ಒಂದು ಪ್ಲೇಟಿಗೆ ಹಾಕೋಣ. ಸ್ಪೆಷಲ್ ಚಿಕ್ಕಾಗಿರೋ ತಾಲಿಪಟ್ಟು ರೆಡಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ತುಂಬ ಪೇಷನ್ಸಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಮನದಾಳದ ಧನ್ಯವಾದಗಳು. ನೀವು ಕೂಡ ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.